ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾದ ಡಿ.ವಿ. ನಟೇಶ್ ಅವರು ನನ್ನ ವಿರುದ್ಧ ಒಂದು ಸುಳ್ಳು ದೂರನ್ನು ಕೊಟ್ಟಿದ್ದರು. ಅಂದರೆ ನಾನು ಆಡಿಯೋವನ್ನು ಸುಳ್ಳು ಸೃಷ್ಟಿ ಮಾಡಿ ನನ್ನ ಫೇಸ್ಬುಕ್ ಖಾತೆಯಲ್ಲಿ ಹಾಕಿದ್ದೀನಿ. ಮತ್ತು ಶ್ರೀಮತಿ ಶಾಲಿನಿ ರಜನೀಶ್ ಏನು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇದ್ದಾರೆ, ಅವ್ರ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದೀನಿ ಅಂತೇಳಿ ದೂರು ಕೊಟ್ಟಿದ್ರು. ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಈ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ನನ್ನನ್ನು ನಿನ್ನೆ ಕರ್ಕೊಂಡ್ಬಂದಿದ್ರು ಹೊರತು ಯಾವುದೇ ರೀತಿ ದಸ್ತಗಿರಿ ಮಾಡಿರಲಿಲ್ಲ. ಸೊ ಸಂಪೂರ್ಣವಾಗಿ ವಿಚಾರಣೆ ಮಾಡಿದಾಗ ಮತ್ತು ಆ ಒಂದು ದಾಖಲಾತಿಗಳನ್ನ ನನ್ನ ಏನು ಮೊಬೈಲ್ ಇತ್ತು ಎಲ್ಲ ಪರಿಶೀಲನೆ ಮಾಡಿದಾಗ ಸೊ ನಾನು ಯಾವುದೇ ದಾಖಲೆಗಳನ್ನ ಅಥವಾ ಆಡಿಯೋವನ್ನು ಸೃಷ್ಟಿ ಮಾಡಿಲ್ಲ. ಸೊ ನನಗೆ ವಾಟ್ಸಾಪ್ ಮುಖಾಂತರ ಬಂದಿದೆ ಅನ್ನೋದೆಲ್ಲ ವಿಚಾರ ಗೊತ್ತಾಯಿತು. ಅದ್ರ ಜೊತೆಗೆ ಏನು ವಿನೋದ್ ಅಂತ ನನಗೆ ಮಾಹಿತಿ ಕೊಟ್ಟಿದ್ರು, ಅವ್ರನ್ನ ಕರ್ಕೊಂಬಂದು ನನ್ನ ಮುಂದೆ ವಿಚಾರಣೆ ಮಾಡಿದಾಗ ಸೊ ನನಗೆ ತಿಳಿದು ಬಂದಿದೆ ಅಂದರೆ ನಟೇಶ್ ಮಾತಾಡೋದು ಏನು ಆಡಿಯೋ ಅದು ನಿಜ, ಮತ್ತು ಲೋಕಾಯುಕ್ತಕ್ಕೆ ಹಣಕಾಸು ಕೊಟ್ಟಿರೋದ್ರ ಬಗ್ಗೆ ಏನು ದಾಖಲೆ ಕೊಟ್ಟಿದ್ರು ಅದು ನಿಜ ಅಂದ್ಕೊಂಡು ಬಂದಿದೆ. ಆದರೆ ಒಂದೇ ಒಂದು ವಿಚಾರ ಏನಂತಂದರೆ ಶಾಲಿನಿ ರಜನೀಶ್ವರ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ರು ಅದು ಸುಳ್ಳು ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ಹತ್ರ ಹೇಳಿದವರು ಶಾಲಿನಿ ರಜನೀಶ್ವರಿಗೆ ಅವ್ರ ಕಡೆಯವರಿಗೆ ಬಂಧಿಸ್ಕೊಂಡೋಗಿರಿ ಅಂತೇಳಿ, ಅದು ಈಗ ಏನು ಹೇಳ್ತಾ ಇದ್ದಾರೆ ಇಲ್ಲ ಅವರೆಲ್ಲ ಬೇರೆ ಯಾವ್ದು ಪ್ರಭಾವ ವ್ಯಕ್ತಿ ಅಂತ ಹೇಳ್ತಾರೆ. ಹಾಗಾಗಿ ಅದೊಂದು ನನ್ನಿಂದ ತಪ್ಪಾಗಿದೆ, ಅಪರಾಧ ಕೃತ್ಯ ಆಗಿಲ್ಲ, ತಪ್ಪಾಗಿದೆ. ಆ ತಪ್ಪಿಗೋಸ್ಕರ ನಾನು ಶ್ರೀಮತಿ ಶಾಲಿನಿ ರಜನೀಶ್ ಅವರಿಗೆ ಕ್ಷಮೆಯನ್ನು ಕೊಡ್ತಾ ಇದ್ದೀನಿ. ಇದೇ ಇದು ಮುಂದೆ ಈ ಒಂದು ತನಿಖೆ ಮುಂದುವರಿತೆ, ಸತ್ಯಾಸತ್ಯತೆ ಎಲ್ಲ ಈಚೆ ಸಂಬಂಧಪಟ್ಟಂತೆ ಏನಾಗಿರುತ್ತೆ ವಿನೋದ್ಗೆ ಸಂಬಂಧಪಟ್ಟಂತೆ ಅವರು ಹೇಳ್ತಾ ಇರುವಂತದ್ದು ನಟೇಶ್ ಮತ್ತು ವಿನೋದ್ ಗಲಾಟೆಗಳಿತ್ತು. ಆ ಗಲಾಟೆಗಳ ವಿಚಾರಕ್ಕೋಸ್ಕರ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ ವಿಚಾರಗಳು ಸರ್. ಅದು ಆಡಿಯೋ ಮಾತಾಡೋ ನೋಡಿದಾಗ ಹೆಚ್ಚಿನ 1 ವರ್ಷದಿಂದ ಮಾತಾಡುವಂಥದ್ದು. ಆದರೆ ನಟೇಶ್ ಮತ್ತು ವಿನೋದ್ರ ಮಧ್ಯೆ ಹಣಕಾಸಿನ ವಿಚಾರದಲ್ಲಿ ಒಂದು ಮನಸ್ತಾಪ ಉಂಟಾಗಿತ್ತು. ಅಂದರೆ ವಿನೋದ್ ಅವರು ನಟೇಶ್ ಅವರಿಗೆ ದುಡ್ಡು ಕೊಡಬೇಕಾಯಿತು. ಆ ದುಡ್ಡನ್ನು ಕೊಡುವಂತೆ ನಟೇಶ್ ಅವರು ಒತ್ತಾಯ ಮಾಡ್ತಿದ್ರಿಂದ ನಟೇಶ್ ಅವರು ಹಣವನ್ನು ಕೇಳಬಾರ್ದು ಅನ್ನೋದು ಮಾಡಬೇಕು ಅನ್ನೋ ಉದ್ದೇಶದಿಂದ ನನ್ನನ್ನು ಪಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ಕಡಿಮೆ ಇದೆ. ಹಾಗಾಗಿ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಾನು ಪೊಲೀಸರಿಗೆ ಹೇಳಿದ್ದೆ. ವಿನೋದ್ ಕೊಟ್ಟ ಆಡಿಯೋ ನೀವು ಪರಿಶೀಲನೆ ಮಾಡದೆ ವೈರಲ್ ಮಾಡಿದ್ವಿ? ಇಲ್ಲ ಸರ್, ಪರಿಶೀಲನೆ ಮಾಡಿದೆವು. ನಾನು ಅದನ್ನೇ ಹೇಳಿದಲ್ಲ, ಈಗ ಪೊಲೀಸರು ಪರಿಶೀಲನೆ ಮಾಡಿದ್ರು ಕೂಡ ಅದು ನಿಜ ಅಂತೇಳಿ ಕಂಡುಬಂದಿದೆ. ಆಡಿಯೋ ನಿಜ, ಅದು ಇಲ್ಲ ಅಂತಲ್ಲ. ಆದರೆ ಶಾಲಿನಿ ರಜನೀಶ್ವರ ವಿರುದ್ಧ ಪುಟ್ಟಂತ ಮಾಹಿತಿ ಅಷ್ಟೇ ಸುಳ್ಳು ಅಂತ ಕಂಡುಬಂದಿದೆ. ಆದರೆ ಪಟ್ಟಿಗೆ ದುಡ್ಡು ಕೊಟ್ಟರು ನಿಜ ಅಂತ ಕೂಡ ಮೇಲ್ನೋಟ ಕೇಳಿ ಬಂದಿದೆ. ಅದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತೀನಿ ಅಂತ ಹೇಳಿದೆ. ನಟೇಶ್ ಕುಮಾರ್ ಅವರಿಬ್ಬರಿಗೂ ವಿನೋದ್ ನಡುವೆ ಇದ್ದಂತ ವ್ಯವಹಾರಿಕವಾಗಿ ಭಿನ್ನಾಭಿಪ್ರಾಯ ಇತ್ತು, ಅದು ನಿಮ್ಗೆ ಮುಂಚೆ ಗೊತ್ತಿರಲಿಲ್ಲ ಸರ್? ಇಲ್ಲ, ನನಗೆ ಗೊತ್ತಿಲ್ಲ. ಈಗ ಪೊಲೀಸರು ನನ್ನ ಮುಂದೆ ವಿಚಾರಣೆ ಮಾಡಿದಾಗಷ್ಟೇ ಗೊತ್ತಾಗಿದ್ದು. ಯಾಕೆಂತಂದ್ರೆ ನಟೇಶ್ ವಿನೋದ್ ಅವರು ನನಗೆ ಮೊದಲಿಂದ ಪರಿಚಯ ಆಗಿಲ್ಲ. ಸೊ ಪ್ರತಾಪ್ ಅವರಿಗೆ ಪರಿಚಯ. ಪ್ರತಾಪ್ ಅವರು 2 ಸಲ ಅವ್ರ ಅಂಗಡಿ ಕರ್ಕೊಂಡೋಗಿ ಅಷ್ಟು ಬಿಟ್ರೆ ವಿನೋದ್ಗೂ ನನಗೂ ಯಾವುದೇ ರೀತಿಯ ಸಂಪರ್ಕ ಆಗಲಿ ಮೊದಲಿಂದ ಪರಿಚಯ ಆಗಲಿ ಇರಲಿಲ್ಲ. ಈಗಲೂ ಕೂಡ ನೀವು ಡಿ.ವಿ. ನಟೇಶ್ ಅವ್ರಿಗೆ ಸಂಬಂಧಪಟ್ಟಾಗ ಭ್ರಷ್ಟಾಚಾರ ಆಗಿದೆ, ಅವ್ರ ಬಡ್ತಿ ವಿಚಾರಕ್ಕೆ ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಸ್ಟ್ಯಾಂಡ್ ನಿಂದು ಆಗಿದೆ, ಭ್ರಷ್ಟಾಚಾರ ಆಗಿದೆ ಅನ್ನೋದೇ ವಾದ ಆಗಿದೆ. ಹೌದು. ಈಗ ವಿನೋದ್ ಅದನ್ನು ಕೂಡ ಒಪ್ಕೊಂಡಿದ್ರೆ, ಆದರೆ ಶಾಲಿನಿ ರಜನೀಶ್ಗಲ್ಲ ಬೇರೆ ಪ್ರಭಾವಿ ವ್ಯಕ್ತಿಗೆ ಅಂತ ಹೇಳಿದ್ರೆ ಆ ಯಾವ ಪ್ರಭಾವಿ ವ್ಯಕ್ತಿ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಮೂಡ ಹೋರಾಟ ಮಾಡ್ತಾ ಇದ್ರೆ ಅದನ್ನ ಹಡಿಸೋದಕ್ಕೆ, ನಿಮ್ಮ ಧ್ವನಿ ಹಡಿಸೋದಕ್ಕೆ ಇದನ್ನ ಮುನ್ನೆಲೆ ತಂದ್ರ ಅಂತೇಳಿ ಅಥವಾ ಇದ್ರ ಬಳಸ್ಕೊಳ್ತಿದಾರ ಅಂತೇಳಿ? ಇಲ್ಲ ಸರ್, ಇದಕ್ಕೂ ಸಂಬಂಧ ಇಲ್ಲ. ವಿನೋದ್ರವರ ವೈಯಕ್ತಿಕ ವಿಚಾರಕ್ಕೆ, ಅಂದರೆ ಹಣಕಾಸು ವಿಚಾರಕ್ಕೆ ನಟೇಶ್ ವಿನೋದ್ರವರು ಸೊ ನನ್ನನ್ನು ಬಳಸುವಂಥ ಪ್ರಯತ್ನ ಮಾಡಿರೋಂಥದ್ದು. ಅಂದರೆ ಏನು ಆಡಿಯೋ ಇದೆ, ಆಡಿಯೋ ನೈಜತೆಯನ್ನು ಮತ್ತು ದಾಖಲಾತಿ ನೈಜತೆ ಏನು ಕೊಟ್ಟಿದ್ರು ಅದನ್ನು ನಾನು ನಂಬಿಕೊಂಡು ಶಾಲಿನಿ ರಜನೀಶ್ ಬಗ್ಗೆ ಹೇಳಿದಂಥದ್ದು ಕೂಡ ನಿಜ ಅಂತ ಹೇಳಿ ನಾನು ನಂಬಿದೆ. ಅದು ತಪ್ಪಾಗಿದೆ ಅಷ್ಟೇ. ಈಗ ಬಂದಿರುವಂತದ್ದು ಆರೋಪ ಅಂದ್ರೆ ಬೇಲಬಲ್ ಆಫೆನ್ಸ್ ಆಗಿರೋದು. ಬೇಲಬಲ್ ಆಫೆನ್ಸ್ ಸಂಬಂಧಪಟ್ಟಂತೆ ನೋಟಿಸ್ ಅನ್ನು ಕೊಡಬೇಕು ಅದರಲ್ಲಿ ಪೊಲೀಸರು ಒಂದಷ್ಟು ನೀವು ಕೋರ್ಟ್ ಸಂದರ್ಭದಲ್ಲಿ ತಕ್ಷಣ ನೋಟಿಸ್ ಕೊಟ್ಟು ಮುಕ್ತೇನ್ ಮಾಡುವಂತ ಕೆಲಸ ಆಯಿತು. ವಿಚಾರಗಳು ಕೂಡ ಬೇರೆ ಬೇರೆ ರೀತಿಗಳಾಯಿತು. ಅದಕ್ಕೆ ಸಂಬಂಧಪಟ್ಟ ಸರ್, ಇದು ಅತ್ಯಂತ ಗಂಭೀರವಾದ ವಿಚಾರ ಆಗಿರೋದ್ರಿಂದ ಅವರು ನನ್ನನ್ನು ಕರ್ಕೊಂಬಂದಿದ್ರೆ ಅಷ್ಟೇ ಹೊರತು ಬೇರೆ ಯಾವುದೋ ಪ್ರಭಾವಕ್ಕೊಳಗಾಗಿ ಅಥವಾ ಬೇರೆ ದೂರದರ್ಶಿಯಿಂದ ನನ್ನನ್ನೇನು ಕರ್ಕೊಂಬಂದಿಲ್ಲ. ಯಾಕೆ ನಿನ್ನೆಯಿಂದ ಕೂಡ ನನಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರೆ ಮತ್ತು ನಾನು ಕೂಡ ಅವರಿಗೆಲ್ಲ ರೀತಿ ಸಹಕಾರ ಕೊಟ್ಟಿದ್ದರಿಂದ ಮತ್ತು ಸತ್ಯ ಅವರಿಗೆ ಗೊತ್ತಾಗಿರೋದ್ರಿಂದ ಸೊ ನನ್ನನ್ನು ಬಂಧನಕ್ಕೊಳಪಡಿಸಿದೆ. ಸೊ ನನಗೆ ನೋಟಿಸ್ ಕೊಟ್ಟು ಕಳಿಸಿದ್ರೆ ಸೊ ಕೆಲವು ಲೋಪದೋಷಗಳು 24ನೇ ತಾರೀಕು ಬರ ಕೇಳಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.